ಇನ್ನು ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಪವಿತ್ರವಾಗಿರ್ತಕ್ಕಂಥ ತುಂಗಭದ್ರಾ ನದಿಯ ನೀರು ಬರ್ತಾ ಇದೆ. ಪವಿತ್ರವಾಗಿರ್ತಕ್ಕಂತಹ ತುಂಗಭದ್ರಾ ನದಿಯ ನೀರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಯಾರು ತರ್ತಾ ಇದ್ದಾರೆ? ಬಿಂದಿಗೆಯಲ್ಲಿ ನದಿಯ ನೀರನ್ನ ಶಾಸಕ ಜನಾರ್ದನ್ ರೆಡ್ಡಿ ತರ್ತಾ ಇದ್ದಾರೆ. ಬಿಂದಿಗೆಯಲ್ಲಿ ತುಂಗಭದ್ರಾ ನದಿಯ ನೀರನ್ನ ಸಂಗ್ರಹಿಸಿದ್ದಾರೆ ಶಾಸಕ ರೆಡ್ಡಿ. ಗಂಗಾವತಿ ತಾಲೂಕು ಚಿಂತಾಮಣಿ ಬಳಿ ನೀರು ಸಂಗ್ರಹಿಸಿದ್ದಾರೆ. ಚಿಂತಾಮಣಿ ನದಿ ನೀರಿನಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಜನಾರ್ದನ ರೆಡ್ಡಿ. ಈ ನೀರನ್ನ ನಾಳೆ ಧರ್ಮಸ್ಥಳಕ್ಕೆ ತಗೊಂಡು ಹೋಗ್ತಾರೆ. ನಾಳೆ ಮಂಜುನಾಥನಿಗೆ ಅಭಿಷೇಕ ಮಾಡಲು ಈ ಪವಿತ್ರವಾದಂತಹ ಜಲವನ್ನ ಸಂಗ್ರಹಣೆಯನ್ನ ಮಾಡಿದ್ದಾರೆ. ಮಂಜುನಾಥನ ಮೇಲೆ ಈ ಕೆಟ್ಟ ದೃಷ್ಟಿಗಳು, ಈ ಕೆಟ್ಟವರ ಮಾತುಗಳು, ಅವಾಚ್ಯ ಶಬ್ದಗಳು ಇವೇನಾದ್ರೂ ಬಿದ್ದಿದ್ರೆ ಅವೆಲ್ಲವೂ ಕೂಡ ತೊಳೆದು ಹೋಗ್ಲಿ ಅಂತ ಹೇಳಿ ತುಂಗಭದ್ರಾ ಪವಿತ್ರವಾದಂತಹ ಆ ಜಲದಿಂದ ಬಿಂದಿಗೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ. ನಾಳೆ ಇದೇ ನೀರಲ್ಲಿ ಮಂಜುನಾಥನಿಗೆ ಅಭಿಷೇಕ ಮಾಡುವ ಸಾಧ್ಯತೆಗಳು. ಶ್ರೀ ಗುರುಭ್ಯೋ ನಮಃ. ಅನುಜ್ಞಾಂ ದೇವಿ ತದನಂತರೆ ಓಂ ತುಮಕಶ್ಚೈಕದಂತಶ್ಚ ಕಪಿಲೋ ಗತಕರಣಕ್ರಮಕಾರಯಿಷ್ಯೇ.